ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಆಗಸ್ಟ್ 6ನೇ ತಾರೀಕು ನಮ್ಮ ಅಗ್ನಿಹೋತ್ರದ ತರಗತಿ ಇರತಕ್ಕಂಥದ್ದು. ಕುಟುಂಬ ಸಮೇತರಾಗಿ ಕಲೀರಿ, ಆರೋಗ್ಯ ನೋಡ್ಕೊಳ್ಳಿ. ದೋಷ ಹೋಗಕ್ಕೆ ಒಂದು ಒಳ್ಳೆ ಮಾರ್ಗ ಅಂದ್ರೆ ನಮ್ಮ ಅಗ್ನಿಹೋತ್ರ ಸೇರ್ಕೊಳ್ಳಿ. ಮತ್ತೆ ಹಾಗೆ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಹೋಗಕ್ಕೂ ಕೂಡ ನಮ್ಮ ಅಗ್ನಿಹೋತ್ರ ಆಗಸ್ಟ್ 6ನೇ ತಾರೀಕು ತರಗತಿ ಇದೆ. ಅದಾದ್ಮೇಲೆ ಜ್ಯೋತಿಷ್ಯದಲ್ಲಿ ಆಂಗ್ಲದಲ್ಲಿ ಆಸ್ಟ್ರಾಲಜಿ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೇಳ್ಕೊಡ್ತೀವಿ. ಯಾರ್ಯಾರಿಗೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಸ್ವಲ್ಪ ಇಂಗ್ಲಿಷಲ್ಲಿ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿ. ಆಗಸ್ಟ್ 12ನೇ ತಾರೀಕು ಇರುತ್ತೆ. ಮತ್ತೆ ಹೊಸ ಕ್ಲಾಸು 98 ಬ್ಯಾಚ್, 96 ಆಯ್ತು, 97 ಆಯ್ತು, 98th ಬ್ಯಾಚು ಸೆಪ್ಟೆಂಬರ್ 23ಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರಿ, ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ನಿಮ್ಮ ಪ್ರೋಗ್ರಾಮ್ ತುಂಬಾ ಇಷ್ಟ ಆಗ್ತದೆ. ನಾನೊಂದು 2 ತಿಂಗಳಿಂದ ಈಗ ನೋಡ್ಲಿಕ್ಕೆ ಹಿಡಿದಿದ್ದೇನೆ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತದೆ ನೋಡಿ. ನಿಮ್ಮ ಮಾತು, ನಿಮ್ಮ ನಾಲೆಡ್ಜ್ ತುಂಬಾ ಇಷ್ಟ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ. ಡೇಟ್ ಆಫ್ ಬರ್ತ್ 7/5/1996. ಒಂದೇ ನಿಮಿಷ. ಯಾವ ಊರಿಂದ ಮಾತಾಡ್ತಾ ಇರೋದು ನೀವು? ಉಡುಪಿಯಿಂದ ಸರ್. ಉಡುಪಿಲಿ ನಮ್ಮ ತರ ಜ್ಯೋತಿಷ್ಯ ಇಷ್ಟಪಡ್ಬೇಕಲ್ಲ. ನಮ್ಮ ಜ್ಯೋತಿಷ್ಯ ಸ್ವಲ್ಪ ವಿಭಿನ್ನವಾಗಿರೋದು. ಅಲ್ಲಿ ಅಷ್ಟಮಂಗಳ ಪ್ರಶ್ನೆ ಅದೆಲ್ಲ ಜಾಸ್ತಿ ಹೋಗುತ್ತಲ್ವಾ, ದೈವ ಪ್ರಶ್ನೆ. ನಾವೆಲ್ಲ ಕಮ್ಮಿ ಸರ್. ನಾವು ಅಷ್ಟೊಂದು ಜ್ಯೋತಿಷ್ಯ ಹತ್ರ ಹೋಗುದು ಬಾರಿ ಕಮ್ಮಿ. ಈಗ ಮಗಳಿಗೆ ಮದುವೆ ವಯಸ್ಸು ಆಗ್ತಾ ಉಂಟು ಅಂತ ಸ್ವಲ್ಪ ನಾನು ಕೂಡ ನೋಡ್ತಾ ಇದ್ದೇನೆ. ಇದು ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ. ವೆರಿ ಗುಡ್, ಒಳ್ಳೆದಾಗ್ಲಿ. 3:50 PM. ಅಲ್ಲ, ಡೇಟ್ ಹೇಳಿ ಇನ್ನೊಂದ್ಸತಿ. 7/5/1996. ಓಕೆ. 3:50 PM. 3:50 PM. 15:50. ಹುಟ್ಟಿದ ಉಡುಪಿನಾ? ಉಡುಪಿ. ಒಂದ್ ನಿಮಿಷ. 7/5/1996. ಓಕೆ. ಇದ್ರ ಪ್ರಕಾರ ಧನುರ್ ರಾಶಿ ಬರ್ತಾ ಇದೆ, ಕರೆಕ್ಟಾ? ಹೌದೌದು. ಪೂರ್ವಾಷಾಢ ನಕ್ಷತ್ರ 1ನೇ ಪಾದ. ಹೌದು ಸರ್. ಸದ್ಯಕ್ಕೆ 2028ವರೆಗೂ ಚಂದ್ರದಶ ನಡೀತಾ ಇದೆ. ಏನು ಮದುವೆ ವಿಚಾರನಾ? ಹೌದೌದು. ಈಗ ನೋಡ್ತಾ ಇದ್ದೇವೆ. ಒಂದು ಫೈನಲ್ ಇದ್ರಲ್ಲಿ ಉಂಟು. ಆದ್ರೆ ಹುಡುಗನ ಸೈಡ್ ಇಂದ ಅವರ ಯಾರೋ ರಿಲೇಷನ್ ಅಲ್ಲಿ ತೀರ್ಕೊಂಡ್ರಂತೆ. ಹಾಗೆ ಏನು ಇದು ಅಡೆತಡೆ ಏನು ಬರ್ತದೆ ಮದುವೆ ಯೋಗ? ಸ್ವಲ್ಪ ಹಿರಿಯರಿಂದ ಸ್ವಲ್ಪ ಅಡೆತಡೆ ಅಷ್ಟೇ. ಇದು ದಶಾದಲ್ಲಿ ತೋರಿಸುತ್ತೆ. ಈಗ ನಾವು ಭುಕ್ತಿಗೆ ಹೋಗೋಣ. ಭುಕ್ತಿಯಲ್ಲಿ 6 ಸ್ವಲ್ಪ ಸದ್ಯಕ್ಕೆ ಶನಿ ಸ್ವಲ್ಪ ಭುಕ್ತಿಲಿ ಚೆನ್ನಾಗಿಲ್ಲ. ಅಂತರ್ಭುಕ್ತಿ ಏನಾದ್ರು ಸ್ವಲ್ಪ ಪಾಸ್ ಮಾಡುತ್ತಾ ಇಲ್ಲ. ಗುರು ಬಂದಾಗ ಹಿರಿಯರು ಯಾಕೋ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆಯಲ್ಲ, ಸ್ವಲ್ಪ ಕ್ಯಾನ್ಸಲ್ ಮಾಡೋ ಸಾಧ್ಯತೆಯನ್ನು ತೋರಿಸ್ತಾ ಇದೆಯಲ್ಲ. ಹೌದಾ ಸರ್? ಸ್ವಲ್ಪ ಎಳ್ಳೆಣ್ಣೆ ದಾನ ಮಾಡ್ತೀರಾ ದೇವಸ್ಥಾನಕ್ಕೆ? ಎಳ್ಳೆಣ್ಣೆ ದಾನ ಮಾಡಿ. ನಾನು ಸೋಮವಾರ ಶನಿವಾರ ಎಲ್ಲ ದೇವಸ್ಥಾನಕ್ಕೆ, ಯಾವ್ದಾದ್ರು ದೇವಸ್ಥಾನ, ಇದು ಶನಿವಾರ ಕೊಟ್ಟರು ಒಳ್ಳೇದು. ಹಾಗೆ ಒಂದು ಬಿಳಿ ಸಿಲ್ಕ್ ಕರ್ಚೀಫ್ ಶುಕ್ರವಾರದಿಂದ ಅವ್ರ ಜೊತೆ ಇಟ್ಕೊಳಕ್ ಹೇಳಿ. ಶುಕ್ರವಾರದಿಂದ ಬಿಳಿ ಕರ್ಚೀಫ್ ಇಟ್ಕೊಳಕ್ ಹೇಳಿ. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ಅಯ್ಯಪ್ಪ, ಹಲೋ, ನಮಸ್ಕಾರ ರೀ. ಏನ್ರಿ ಹೆಂಗ್ ಬೈತೀರಾ ಹೇಳಿ? ಇಲ್ರಿ, ನಾವ್ ಯಾಕೆ ಬೈಯನ್ರಿ? ಸುಮ್ನೆ ಹಂಗೆ ಹೇಳಿದ್ದು. ನೀವ್ ಯಾಕೆ ಬೈತೀರಿ? ನಾವು ಬೈಯಲ್ಲ. ಗದಗಿನೇರ್ರಿ. ನಮ್ ಮಗಳ ಬಗ್ಗೆ ಕೇಳ್ಬೇಕಾಗಿತ್ರಿ. ಡೇಟ್ ಆಫ್ ಬರ್ತ್ ಇದೆಯಾ? ಹ್ಞೂನ್ರಿ. 9/5/2005 ರೀ. 9/5/2005. ಸಮಯ ಬೆಳಗ್ಗೆ 7:20 ರೀ. ಹುಟ್ಟಿದ ಊರು ಲಕ್ಷ್ಮೇಶ್ವರ. ಲಕ್ಷ್ಮೀಶ್ವರ್, ಕರ್ನಾಟಕ. 9 ಮೇ 2005 7:20 ಬೆಳಗ್ಗೆ ಲಕ್ಷ್ಮೀಶ್ವರ್. ವೃಷಭ ರಾಶಿಲಿ ಹುಟ್ಟಿದ್ದಾರೆ.
ವೃಷಭ ರಾಶಿಲಿ ಕೃತಿಕಾ ನಕ್ಷತ್ರ 2ನೇ ಪಾದ. ಈಗ ಸದ್ಯಕ್ಕೆ ಮಂಗಳ ದಶೆ ನಡೀತಾ ಇದೆ. ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾ? ಹ್ಞೂನ್ರಿ, ಸೆಕೆಂಡ್ ಇಯರ್ ಮುಗಿತ್ರಿ, ಸೈನ್ಸ್ ರೀ. ಮುಂದ ಇಂಜಿನಿಯರ್ ಹಚ್ಬೇಕೇನ್ರ ಏನ ಅಗ್ರಿಕಲ್ಚರ್? ಇಂಜಿನಿಯರಿಂಗ್ಗೆ ಹಚ್ಚಿದ್ರೆ ಒಳ್ಳೇದು. ಯಾಕೆಂದ್ರೆ ಈಗ ಮಂಗಳ 2025 ಮುಗಿದೋಗುತ್ತೆ. ರಾಹು ದಶೆ ಬರುತ್ತೆ. ರಾಹು ದಶೆ ಕಾಂಬಿನೇಷನ್ ಅಲ್ಲಿ ಎಜುಕೇಶನ್ ತುಂಬಾ ಚೆನ್ನಾಗಿದೆ. 5-8 ಕಾಂಬಿನೇಷನ್. ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ತಗೊಳಕ್ ಹೇಳಿ, ಖಂಡಿತ ಸಕ್ಸಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಏನ್ ಟೆನ್ಷನ್ ತಗೊಳ್ಬೇಡಿ. ಅರ್ಥ ಆಯ್ತಾ? ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ, ಜೋರಾಗಿ ಮಾತಾಡಿ ಸ್ವಲ್ಪ. ಹಲೋ, ನಮಸ್ತೆ ಸರ್. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಏನ್ ಯಾರು ಹೇಳ್ಕೊಟ್ರಾ ಚೆನ್ನಾಗಿರುತ್ತೆ ಪ್ರೋಗ್ರಾಮ್? ಇರೋ ಬರೋರೆಲ್ಲ ಹೇಳ್ತಾ ಇದ್ರೆ ನೋಡ್ತಾ ಇದೀನಿ. ಜನ ಹೆಂಗ್ ತಿಳ್ಕೊತಾರೆ ಅಂತಂದ್ರೆ ಇವತ್ತೇನು ಇರೋರೆಲ್ಲ ಹೇಳ್ತಾ ಇದಾರೆ ಅಂತ. ಇಲ್ಲ ಸರ್. ಯಾವ ಊರ್ ನಿಮ್ದು? ನಾನು ಫಾಲೋ ಮಾಡ್ತೀನಿ ನಿಮ್ಮನ್ನ. ಯಾವ ಊರ್ ನಿಮ್ದು? ನಮ್ಮ ಶಿವಮೊಗ್ಗ. ಓ, ವೆರಿ ಗುಡ್. ಶಿವಮೊಗ್ಗದವರೆಲ್ಲ ನೋಡ್ತಾ ಇದಾರೆ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಅಸ್ಟ್ರಾಲಜಿ, ಟ್ರೂ ಅಸ್ಟ್ರಾಲಜಿ ಇರುತ್ತೆ. ಯೂಟ್ಯೂಬ್ ಅಲ್ಲೆಲ್ಲ ಫಾಲೋ ಮಾಡ್ತೀವಿ. ಯೂಟ್ಯೂಬ್ ಫಾಲೋ ಮಾಡ್ತೀರಾ? ವೆರಿ ಗುಡ್. ಯಾರ ಬಗ್ಗೆ ಕೇಳ್ಬೇಕು? ಸರ್, ನಾವು ಮನೆ ಕಟ್ಟೋದ್ರ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರ. 1 to 240 ನಂಬರ್ ಹೇಳಿ. 25. ಯಾರು ಕಟ್ತಾ ಇರೋದು ನಿಮ್ಮ ಇದರಲ್ಲಿ? ನಿಮ್ಮ ಯಜಮಾನ್ರ, ನಿಮ್ ತಂದೆನಾ? ಇಲ್ಲ, ನಾನ್ ಅನ್ಮ್ಯಾರಿಡ್. ಅಂದ್ರೆ ಅಪ್ಪನ ಹೆಸರ ಮೇಲೆ ಕಟ್ಟಬೇಕು. ಸೊ ನಿಮ್ಮ ಅಪ್ಪ ನಿಮ್ಮ ಹೆಸರು ಕಟ್ತೀನಿ ಅಂತ ಇದಾರ? ಯಾರಾದ್ರೂ ಒಟ್ಟಿನಲ್ಲಿ ಮನೆ ಕಟ್ಬೇಕು ಅಂತ ಹೇಳಿದ್ವಿ. ಓಕೆ, ಇಲ್ಲಿ 9ನೇ ಮನೆ ತಂದೆ ಕೇತು ತೋರಿಸ್ತಾ ಇದೆ. ಮನೆ ಕಟ್ಟೋದು ಮಂಗಳ ತೋರಿಸ್ತಾ ಇದೆ. ಮಂಗಳ ಕೇತುಗೆ ಯಾವ ರೀತಿ ಸಂಬಂಧ ಇದೆ ಅಂತ ನೋಡೋಣ. ಮಂಗಳ ಕೇತು, ಮಂಗಳ 4 ಮತ್ತೆ 2 ಪ್ರಾಪರ್ಟಿ. ಸ್ವಲ್ಪ ದುಡ್ಡಿನ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಡಿಲೇ ಇದೆ. ಅದೇ ನೆಕ್ಸ್ಟ್ ಇಯರ್ಗೆ ಪೋಸ್ಟ್ಪೋನ್ ಮಾಡೋಣ ಅಂತಿದ್ವಿ. ಅಂದ್ರೆ ನಮ್ ಹಳೆ ಮನೆ ಇದೆ, ಅದನ್ನ ಕೆಡವಿಬಿಟ್ಟು ಕಟ್ಬೇಕು ಅಂತ. ಎಸ್, ಸ್ವಲ್ಪ ಈಗ ಪ್ರಾಬ್ಲಮ್ ಟೈಮು. 1 ವರ್ಷ ವೇಟ್ ಮಾಡ್ಬಿಟ್ಟು ಮಾಡಿ. ಓಕೆ, ಒಂದು ಸಜೆಷನ್ ಕೊಡ್ತೀನಿ. ಒಂದು ಗೋಧಿನ ದಾನ ಮಾಡಿ. ಪ್ರತಿ ಭಾನುವಾರ ಗೋಧಿ ದಾನ ಮಾಡಿ. ಶುಕ್ರ 4 ಇರೋದ್ರಿಂದ ಒಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಒಂದು ಏನಾದ್ರೂ ಒಂದು ಹರಕೆ ಅಂತ ಕಟ್ಕೋಬಹುದು. ಯಾವ್ದಾದ್ರು ಒಂದು ಇಷ್ಟು ಅಂತ ನಾವು ಕೊಡ್ತೀವಿ. ಜಾಸ್ತಿ ಎಲ್ಲ ಬೇಡ, ಸೈಲೆಂಟ್ ಆಗಿ ಲೈಟ್ ಆಗಿ ಅಷ್ಟೇ. ಏನು ಎಲ್ಲ ಮನುಷ್ಯರಿಗೆ ಹೋಗೋದು, ದೇವ್ರಿಗಾರ ಮಾಡಿಸ್ತೀವಿ ಮನೆ ಆದ ನಂತರ ಅಂತ ಹೇಳ್ಬಿಟ್ಟು ಮಾಡಿ. ಅದನ್ನ ಮಾಡ್ಕೊಳ್ಳಿ. 4 ಶುಕ್ರನಲ್ಲಿ ಬಂದಿದೆ. ಮುಂದಿನ ವರ್ಷ ಹಾಗೆ ಆಗತ್ತೆ. ಮುಂದಿನ ಕರೆ. ಹಲೋ, ನಮಸ್ಕಾರ. ಹೇಳಿ. ನಮಸ್ಕಾರ ಗುರುಗಳೇ. ಹೇಳಿ ಸರ್. ಪ್ರಶ್ನೆ ಶಾಸ್ತ್ರ. ಹೇಳಿ. ಸಂತಾನ ಬಗ್ಗೆ ಆಗ್ಬೇಕಾಯ್ತು. ನಂಬರ್ ಹೇಳಿ. 1 ರಿಂದ 249. 55 55. ಚೈಲ್ಡ್ ಬರ್ತ್. ಐದನೇ ಮನೆ ಚಂದ್ರ ಬರ್ತಾ ಇದೆ. ಇಲ್ಲಿ 7ನೇ ಮನೆ ರಾಹು ರೆಟ್ರೋಗ್ರೇಡ್. 1 ಮಂಗಳ. 5ನೇ ಮನೆ ಚಂದ್ರ. ಚಂದ್ರನ್ ನೋಡೋಣ. ಚಂದ್ರ ಆಗುತ್ತೆ ಸರ್, ಸಕ್ಸಸ್ ಇದೆ. ಚೈಲ್ಡ್ ಬರ್ತ್ ಆಗುತ್ತೆ, ತೋರಿಸ್ತಾ ಇದೆ. ಇದರಲ್ಲಿ 1ನೇ ಕಸ್ಪು ಮಂಗಳ, 7ನೇ ಕಸ್ಪು ರಾಹು ರೆಟ್ರೋಗ್ರೇಡ್. ರಾಹು ರೆಟ್ರೋಗ್ರೇಡ್ 2. ಸ್ವಲ್ಪ ಹೆಲ್ತ್ ಚೆಕಪ್ ಅವ್ರದ್ದು ಹೋಗ್ಲೇಬೇಕು, ನಿಮ್ಮ ಮಿಸಸ್ದು. ಹೌದಾ? ಹೌದು, ಪಕ್ಕಾ ಹೋಗ್ಬೇಕು. ಆದ್ರೆ ಅದು ಹೆಲ್ತ್ ಚೆಕಪ್ ಆಗಿ ಎಲ್ಲ ಅವರೆಲ್ಲ ಸ್ವಲ್ಪ ಕೆಲವು ಕೇತು ಇನ್ಫೆಕ್ಷನ್ಸ್ ಇದೆ ಅಂತ ಹೇಳ್ತಾರೆ. ಇನ್ಫೆಕ್ಷನ್ ಕ್ಲಿಯರ್ ಆಗೋದು ಆಗುತ್ತೆ. ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಓಕೆ, ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಮಾತಾಡಿ. ಕೇಳಿಸ್ತಾ ಇದೆ? ಮಾತಾಡಿ. ಯಾಕೆ ಕಾಲೇ ಇಲ್ಲ? ಹಾ, ಹೇಳಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಸಂಖ್ಯಾಶಾಸ್ತ್ರಕ್ಕೆ ಹೋಗ್ತೀನಿ. ಪ್ರಶ್ನಾಶಾಸ್ತ್ರ ಅಂತ ಹೇಳ್ಬೇಕು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಯಾರ ಮದ್ವೆ? ನಂದೇ ಗುರುಗಳು. ಯಾವಾಗ ಆಗುತ್ತೆ ಅಂತ ಕೇಳ್ಬೇಕಿತ್ತು. 1 to 241 ನಂಬರ್ ಹೇಳಿ. 88. ಒಂದೇ ನಿಮಿಷ. ಒಂದೇ ನಿಮಿಷ. ನಂಬರ್ ಎಷ್ಟು? 88. 88. 88 ಮ್ಯಾರೇಜ್ ನೋಡೋಣ.
ಮ್ಯಾರೇಜ್ 7ನೇ ಮನೆ ಶುಕ್ರ, 5ನೇ ಮನೆ ರಾಹು. ಶುಕ್ರ ನೋಡೋಣ 3. ಸ್ವಲ್ಪ ಮಾತುಕತೆಯಿಂದ ಸ್ವಲ್ಪ ದೂರ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಸೊ ರಾಹುವಿನ ಕಾಂಬಿನೇಷನ್ ನೋಡೋಣ. ಹಾಗೆ ರಾಹುವಿನ ಕಾಂಬಿನೇಷನ್ 3rd ಹೌಸ್ ಅಂದಿದ್ದು ಕಮ್ಯುನಿಕೇಶನ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಬರ್ತಾ ಇದೆಯಲ್ಲ ಮೇಡಮ್? ಇಲ್ಲ ಗುರುಗಳು, ಇನ್ನ ಯಾವ್ದು ಅಷ್ಟು ದೂರ ಹೋಗೇ ಇಲ್ಲ. ಕಮ್ಯುನಿಕೇಶನ್ ಅಂದ್ರೆ ಬಂದಿದ್ದು ಯಾವ್ದು ಮಾತುಕತೆ ಇಲ್ದೇನೆ ಹೋಗ್ತಾ ಇದೆಯಾ ಅಥವಾ ಮಾತಾಡ್ತಾನೆ ಇಲ್ಲದೆ ಯಾವ್ದು ಕಟ್ ಆಗಿಲ್ವಾ? ಎಷ್ಟು ಅಂದ್ರೆ ಯಾವಾಗಿಂದ ಸ್ಟಾರ್ಟ್ ಮಾಡಿದೀರಾ? ಗುರುಗಳು ಇವಾಗ ಒಂದ್ 6 ತಿಂಗಳಿಂದ ನೋಡಿದೀವಿ ಅಷ್ಟೇ. ಇನ್ನ ಯಾವ್ದು ಮಾತುಕತೆವರೆಗೂ. ಎಷ್ಟು ಏಜ್ ನಿಮಗೆ ಕೇಳ್ಬೋದಾ? 23. 23. ಬಟ್ ನಿಮ್ಗೆ ಯಾವ್ದು ಬಂದ್ರು ಕೂಡ ಮಾತುಕತೆಯಿಂದ ಸ್ವಲ್ಪ ಕಟ್ ಆಗ್ತಕ್ಕಂಥ ಕಾಂಬಿನೇಷನ್ ಇದೆ. ಸೊ ಇದಕ್ಕೆ ನನ್ನ ಸಜೆಷನ್ ಏನ್ ಗೊತ್ತಾ, ಅಕ್ಕಿ ದಾನ ಮಾಡಿ. ಓಕೆ, ಅಥವಾ ಬಂದವ್ರು ಮಾತು ಬಂದ್ ಮಾಡ್ಕೊಂಡು ಹೋಗ್ತಾರೆ. ಮಾತುಕತೆನೇ ಇಲ್ಲ ಅಲ್ಲಿ, ಮಾತುಕತೆಯಿಂದ ಪ್ರಾಬ್ಲಮ್ ಇಲ್ವಂತ ಮಾತೇ ಇಲ್ಲ. ಓಕೆ, ಅಕ್ಕಿ ದಾನ ಮಾಡಿ. ಅರ್ಥ ಆಯ್ತಾ? ಅಕ್ಕಿ ದಾನ ಮಾಡಿ ಪ್ರತಿ ಸೋಮವಾರ. ಇಲ್ಲಿ ಕೇಳಿರ್ತಕ್ಕಂಥ ಇದಕ್ಕೆ ಸಕ್ಸಸ್ ಆಗುತ್ತೆ. 6, 5 ಏನು ಬಂದಿಲ್ಲದೆ ಇರೋದ್ರಿಂದ ಏನು ಟೆನ್ಷನ್ ತಗೊಳ್ಬೇಡಿ. ಶುಕ್ರ ಇಸ್ ದಿ ಕಾರಕ ಫಾರ್ ಮ್ಯಾರೇಜ್. ಸ್ವಲ್ಪ ನಾನು ಟೈಮಿಂಗ್ ನೋಡಿ ಹೇಳಬೇಕು ಅಂತಂದ್ರೆ, ಇಲ್ಲಿ ಬುಧ ದಶೆ ನಡೀತಾ ಇದೆ 2024 ಮಾರ್ಚ್. ಮಂಗಳ ರಾಹು 12 ರಾಹು ಕಾಂಬಿನೇಷನ್ 9 with 7 with 9 ಕಾಂಬಿನೇಷನ್ ಇದೆ. ಮುಂದಿನ ವರ್ಷ ಏಪ್ರಿಲ್ಗೆ ಮದುವೆ. ಒಳ್ಳೇದಾಗ್ಲಿ. ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರೋಣ. ಅಗ್ನಿಹೋತ್ರವು ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟ ಅತ್ಯುತ್ತಮ ಆಚರಣೆಯಾಗಿದೆ. ಇದು ಮನೆಯ ವಾತಾವರಣವನ್ನು ಶುದ್ಧೀಕರಿಸುವುದರೊಂದಿಗೆ ಮನೆಯಲ್ಲಿನ ಋಣಾತ್ಮಕ ಸಂಚಯವನ್ನು ಕಡಿಮೆ ಮಾಡುತ್ತದೆ. ಅಗ್ನಿಹೋತ್ರದಲ್ಲಿ ಉಪಯೋಗಿಸುವ ಗೋವಿನ ಬೆರಣಿ, ತುಪ್ಪ, ನವಗ್ರಹ ಸಮಿತಿಗಳನ್ನು ಬಳಸಿ ಮಾಡುವ ಈ ಆಚರಣೆಯಲ್ಲಿ ಮಂತ್ರಗಳನ್ನು ಜಪಿಸುವುದರ ಮೂಲಕ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಅಗ್ನಿಹೋತ್ರ ಆಚರಣೆಯಿಂದ ಮನೆ ಸದಸ್ಯರ ನೆಮ್ಮದಿ, ಆರೋಗ್ಯ, ಸಂತೋಷವನ್ನು ಪಡೆಯಬಹುದಾಗಿದೆ. ಈ ವಿಶೇಷವಾದ ಅಗ್ನಿಹೋತ್ರ ಆನ್ಲೈನ್ ತರಗತಿಯು ಝೂಮ್ ಆಪ್ ಮುಖಾಂತರ ಪಂಡಿತ್ ದಿನೇಶ್ ಗುರುಜಿಯವರು ಆಗಸ್ಟ್ 6ರ ಭಾನುವಾರದಂದು ಬೆಳಗ್ಗೆ 11ರಿಂದ 1 ಗಂಟೆವರೆಗೆ ಕಲಿಸಿಕೊಡಲಿದ್ದಾರೆ. ಆಸಕ್ತಿ ಉಳ್ಳವರು ಈ ತರಗತಿಗೆ ನೋಂದಾಯಿಸಿಕೊಳ್ಳಬಹುದು. ಧನ್ಯವಾದಗಳು. ಅಗ್ನಿಹೋತ್ರವು ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟ ಅತ್ಯುತ್ತಮ ಆಚರಣೆಯಾಗಿದೆ. ಇದು ಮನೆಯ ವಾತಾವರಣವನ್ನು ಶುದ್ಧೀಕರಿಸುವುದರೊಂದಿಗೆ ಮನೆಯಲ್ಲಿನ ಋಣಾತ್ಮಕ ಸಂಚಯವನ್ನು ಕಡಿಮೆ ಮಾಡುತ್ತದೆ. ಈ ಅಗ್ನಿಹೋತ್ರ ಆಚರಣೆಯಿಂದ ಮನೆ ಸದಸ್ಯರ ನೆಮ್ಮದಿ, ಆರೋಗ್ಯ, ಸಂತೋಷವನ್ನು ಪಡೆಯಬಹುದಾಗಿದೆ. ಈ ವಿಶೇಷವಾದ ಅಗ್ನಿಹೋತ್ರ ಆನ್ಲೈನ್ ತರಗತಿಯು ಝೂಮ್ ಆಪ್ ಮುಖಾಂತರ ಪಂಡಿತ್ ದಿನೇಶ್ ಗುರುಜಿಯವರು ಆಗಸ್ಟ್ 6ರ ಭಾನುವಾರದಂದು ಬೆಳಗ್ಗೆ 11ರಿಂದ 1 ಗಂಟೆವರೆಗೆ ಕಲಿಸಿಕೊಡಲಿದ್ದಾರೆ. ಆಸಕ್ತಿ ಉಳ್ಳವರು ಈ ತರಗತಿಗೆ ನೋಂದಾಯಿಸಿಕೊಳ್ಳಬಹುದು. ಧನ್ಯವಾದಗಳು. ಓಕೆ, ವೆಲ್ಕಮ್ ಬ್ಯಾಕ್. ಹಾಗೆ ಈಗ ತಾನೇ ನೋಡಿದ್ರಿ ನಮ್ಮ ಅಗ್ನಿಹೋತ್ರದ ಕ್ಲಾಸಸ್ಸು ಆಗಸ್ಟ್ 6ನೇ ತಾರೀಕು ಇರ್ತಕ್ಕಂಥದ್ದು. ಹಾಗೆ 12ನೇ ತಾರೀಕು ನಮ್ಮ ಇಂಗ್ಲಿಷಲ್ಲಿ ಜ್ಯೋತಿಷ್ಯ ಕಲಿತಕ್ಕಂಥದ್ದು. ಕರೆ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ನಮಗೆ ಒಂದು ಸೈಟ್ ಆಗ್ಬೇಕು. ನಮಗೆ ಯೋಗ ಇದೆಯಾ ಇಲ್ವಾ ಕೇಳಬೇಕು. 1 to 2 ಫೋಟೋ ನಂಬರ್ ಹೇಳಿ. 9. ಎಷ್ಟು? 9? ಹೌದು ಸರ್. 9. ಪ್ರಾಪರ್ಟಿ ಇದೆಯಾ? 4ನೇ ಕಸ್ಪಲ್ ಗ್ಯಾರಂಟಿ ಮಾಡುತ್ತಾ? 4ನೇ ಕಸ್ಪಲ್ಲಿ ಶನಿ ರೆಟ್ರೋಗ್ರೇಡ್. ಶನಿ ರೆಟ್ರೋಗ್ರೇಡ್ ನೋಡೋದು. ರೆಟ್ರೋಗ್ರೇಡ್ ಅಂದ್ರೆ ಕಷ್ಟ. ಬಟ್ ಇಲ್ಲಿ ಹೋಗಿ ನೋಡೋಣ. ಏನು ತೋರಿಸ್ತಾನೆ ಇಲ್ವಲ್ಲ ಯಪ್ಪ. ಪ್ರಾಪರ್ಟಿನೂ ಇಲ್ಲ, ಏನೂ ಇಲ್ಲ. ಯಾಕೆ? ಮದುವೆ ಆಗಿದ್ದೀರಾ? ಹೌದು ಸರ್. 7ನೇ ಮನೆ ಶನಿ ರೆಟ್ರೋಗ್ರೇಡ್. ಅದು ಶನಿ ಬರ್ತಾ ಇದೆ. ಮೋಸ್ಟ್ಲಿ ಯಾರು ಮನ್ಸು ಮಾಡ್ತಾ ಇಲ್ಲ ಅಂತ ಬರ್ತಾ ಇದೆಯಲ್ಲ. ಮುಂದೆ ಯಾವತ್ತಾದ್ರೂ ಮನಸ್ಸು ಬಂದಾಗ ಆಗತ್ತೆ. ಯಾಕಂದ್ರೆ ಇಲ್ಲಿ ಮದುವೆ ಆಗಿದೆ ಅಂದ್ರೆ ಇಲ್ಲಿ 7ನೇ ಮನೆ ನೋಡಿದೆ. ಈ 7ನೇ ಮನೇನೂ ಅದೇ ಗ್ರಹ, 4ನೇ ಮನೇನೂ ಅದೇ ಗ್ರಹ. ಯಾಕೆ ಈ ತರ ಆಗಿದೆಯೋ ಅದ್ ನೋಡೋಣ. ಎಲ್ಲಿ ಇಟ್ಟಾಗಿದೆ ನೋಡ್ತೀನಿ ತಡ್ರಿ. 7ನೇ ಮನೆ 11, 12. ಸುಮ್ನೆ ಖರ್ಚು ಯಾಕೆ ಅಂತ ವೇದಾಂತ ಹೇಳ್ತಕ್ಕಂತ ಜಾತಕ. ಸುಮ್ನೆ ದುಡ್ಡು ಖರ್ಚು ಅಂತ ಬೇಡ ಅಂತ ಇರ್ಬೋದೇನೋ. ದುಡ್ಡು ಜಾಸ್ತಿ ಆಗುತ್ತೇನೋ, ಅಥವಾ ನೀವು ನೋಡೋದೆಲ್ಲ ಜಾಸ್ತಿ ಇರ್ಬೋದೇನೋ, ಅವ್ರಿಗೆ ಕಮ್ಮಿ ಸಿಕ್ತಾಗ ಆಗ್ಬೋದೇನೋ. ಬಟ್ ಇದು ಕಷ್ಟ. ಇದು ವೈಯಕ್ತಿಕ ನಿರ್ಣಯ ಅಂತ ಕರಿತೀವಿ. ಸ್ಯಾಟರ್ನ್ ಇನ್ ದಿ ನಕ್ಷತ್ರ ಆಫ್ ರಾಹು. ಮೈಂಡ್ ಈಸ್ ಕರಪ್ಟೆಡ್. ಆ ಮೈಂಡ್ ಕರೆಕ್ಟ್ ಆದಾಗ ಸರೋಗುತ್ತೆ. ಗ್ರಹಗಳದ್ದೇನು ಪ್ರಾಬ್ಲಮ್ ಇಲ್ಲ. ಗ್ರಹಗಳೇನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ವಿ. ನಿಮ್ಮ ಮನಸ್ಸು ನಿಮಗ್ ಬಿಟ್ಟಿರೋದು ಅಂತ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ. ಊಟ ಆಯ್ತಾ? ನಮಸ್ತೆ ಸರ್. ಹೇಳಿ.
ನಾನ್ ನಿಮ್ ಸ್ಟೂಡೆಂಟ್ ಸರ್, ಹುಬ್ಳಿಯಿಂದ ಮಾತಾಡ್ತಾ ಇದ್ದೀನಿ. ಏನ್ ಹೆಸರು? ನಾನು ಸುನೀಲಾ ಪೈ ಅಂತ. ಏನಂದ್ರೆ? ಸುನೀಲಾ. ಎಲ್ಲಿ ಯಾವಾಗ ಕಲ್ತಿದ್ ನೀವು? ಸರ್ ಅದು ಆಫ್ಲೈನ್ ಕ್ಲಾಸ್ ಮಾಡಿದ್ ನಾನು 2017 ನಲ್ಲಿ ಸರ್. 2017 ಅಲ್ಲಿ? ಹೌದು ಸರ್. ಬೇಸಿಕ್. ಈಗ ಆಲ್ರೆಡಿ 7 ವರ್ಷ ಆಗೋಯ್ತು. ಹಾ ಹೌದು ಸರ್. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬಿಟ್ಬಿಟ್ರಾ? ಇಲ್ಲ ಸರ್, ಮಾಡ್ತಾ ಇದ್ದೀನಿ. ಓಕೆ. ಇವಾಗ ನಮಗ್ ಕಾಲ್ ಮಾಡಿದ್ದು ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಸರ್. ನೀವ್ ಹಾಕೊಂಡು ನೋಡಿದಿರಾ? ಆದ್ರೆ ಹೌದು ನೋಡಿ. ವೆರಿ ಗುಡ್. ಅಕ್ಯುರೇಸಿ ಬರುತ್ತಾ? 7 ವರ್ಷದಿಂದ 8 ವರ್ಷದಿಂದ ನೋಡ್ತಾ ಇರ್ತಿರಲ್ಲ? ಹೌದು, ಡೈಲಿ ನೋಡ್ತೇನೆ ಸರ್. ಒಂದಿನ ನಾನು ಮಿಸ್ ಮಾಡಲ್ಲ ನಿಮ್ ಪ್ರೋಗ್ರಾಮ್. ಓಕೆ, ವೆರಿ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ಓಕೆ, ನಿಮ್ ಮಗದ್ದು ಜಾತಕ ನೋಡ್ಬೇಕಾ ಪ್ರಶ್ನೆಶಾಸ್ತ್ರನ? ಸರ್ ಜಾತಕನೇ ನೋಡ್ಬೇಕಿತ್ತು. ಹೇಳಿ ಡೇಟ್. 29th March. ಓಕೆ. 2002. ಓಕೆ ಸರ್ ಅದು ಟೈಮ್ ಮಧ್ಯಾಹ್ನ ಎಕ್ಸಾಕ್ಟ್ 4 o'clock ಸರ್. ಒಂದು ಹುಟ್ಟಿದ ಊರು? ಕುಮಟಾ ಸರ್. ಪ್ರಶ್ನೆ ಸರ್, ಅವನು ಗುರು ಈಗ ಬಿಕಾಮ್ ಇನ್ನು 2 ತಿಂಗಳಲ್ಲಿ ಬಿಕಾಮ್ ಮುಗಿಸ್ತಾನು. ಓಕೆ. ನನ್ಗೆ ಗುರು ದಶಾದಲ್ಲಿ ಅವನಿಗೆ ಮೆಡಿಸಿನ್ ಹೋಲ್ಸೇಲ್ ಬಿಸ್ನೆಸ್ ಮಾಡಬಹುದಾ ಅಂತ ಕೇಳ್ಬೇಕಿತ್ತು ಸರ್. 26 ಆದ್ಮೇಲೆ ಗುರು ಸ್ಟಾರ್ಟ್ ಆಗುತ್ತೆ. ಹೌದು, ಖಂಡಿತ ಮಾಡ್ಬೋದು, ಡೆಫಿನೆಟ್ಲಿ. ಅದೇ ಅವ್ರ ತಾತಂದೋ ತಂದೆದೋ ಇದ್ರೆ ಇನ್ನೂ ಒಳ್ಳೇದು. ಏನ್ ಸರ್? ಅವ್ರ ತಾತಂದಾದ್ರೂ ತಂದೆದಾದ್ರೂ ಇದ್ರೆ ಇನ್ನೂ ಒಳ್ಳೇದು. ಅಂದ್ರೆ ನನ್ನ ಅಣ್ಣಂದಿದೆ ಅದು ಬಿಸ್ನೆಸ್ ಆಕ್ಚುಲಿ. ಓಕೆ, ಯಾರ್ದೋ ಅವ್ರದ್ದು ಪಿತ್ರಾರ್ಜಿತ. ನನ್ನ ಅಣ್ಣಂದು. ಆಯ್ತು, ಎಲ್ಲ ಅಲ್ಲೇ ನಿಮ್ದು ಕ್ಲಾನೇ ಬರುತ್ತಲ್ಲ ಮೇಲ್ಗಡೆ ಟ್ರೀ. ಖಂಡಿತ ಆಗತ್ತೆ, ಡೆಫಿನೆಟ್ಲಿ ಸಕ್ಸಸ್ ಆಗತ್ತೆ. ಒಂದು ಎಮರಾಲ್ಡ್ ಹಾಕೋಕ್ಲಕ್ ಹೇಳಿ. ಎಮರಾಲ್ಡ್ ಚೆನ್ನಾಗಿದೆ, ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಗುರು ಕಾಂಬಿನೇಷನ್ ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಾರೆ, ಕೋಟಿಗಟ್ಟಲೆ ಮಾಡ್ತಾರೆ. ಒಳ್ಳೇದಾಗ್ಲಿ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ. ಡೇಟ್ ಆಫ್ ಬರ್ತ್ ತಗೊಳ್ಳಿ. 12/11/1996. ಎಷ್ಟು 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 ಎಷ್ಟು? 12/11. 1996. ಸಮಯ 12:07 ಮಧ್ಯಾಹ್ನ. ಹುಟ್ಟಿದ ಊರು ಯಾವುದು? ಬೆಂಗಳೂರು. ಪ್ರಶ್ನೆ? ಆರೋಗ್ಯ ಸಮಸ್ಯೆ ಗುರುಗಳೇ, ಒಂದಲ್ಲ ಒಂದು ಕಾಣಿಸ್ಕೊತಾನೆ ಇದೆ. ಎಷ್ಟೇ ಮೆಡಿಸಿನ್ ತಗೊಂಡ್ರು ಒಂದಲ್ಲ ಒಂದು ಕ್ಯೂರ್ ಆಗ್ತಾ ಇಲ್ಲ. ಹಾಗಾಗಿ ಏನಂತ ತಿಳ್ಕೊಂಡು. ಏನ್ 26 ವರ್ಷಕ್ಕೆ? ಹೌದು ಗುರುಗಳೇ. ಲಗ್ನಾಧಿಪತಿಯಲ್ಲಿದ್ದಾನೆ, 3ನೇ ಮನೇಲಿ ಕೇತು ಜೊತೆ ಇದ್ದಾನೆ, ರೆಟ್ರೋಗ್ರೇಡ್ ಆಗಿದ್ದಾನೆ, ಪರಾಕ್ರಮ ಸ್ಥಾನದಲ್ಲಿದ್ದಾನೆ, ತೊಂದರೆ ಇಲ್ಲ. ಅಷ್ಟಮದಲ್ಲಿ ಮಂಗಳ ದಶಾ ಏನ್ ನಡೀತಾ ಇದೆ ಈಗ? ಬುಧ ದೇಶ ಮುಗಿದು ಕೇತು ಬಂದಿದೆ. ಕೇತುವಿನ ಕಾಂಬಿನೇಷನ್ ನೋಡೋಣ. ಕೇತು ಹೆಲ್ತ್ ಅಲ್ಲಿ 10 ಮಾತ್ರ ಇದೆ, 2 ಇದೆ. ಕೇತುಗಿನ ಮುಂಚೆ ಬುಧ ಇತ್ತು. ಬುಧನ ಕಾಂಬಿನೇಷನ್ ಏನೋ ಇನ್ಫೆಕ್ಷನ್ಸ್ ಇದೆಯಾ? ಓಕೆ, 12-8 ಇನ್ಫೆಕ್ಷನ್ಸ್. ಓಕೆ, ಬಿಕಾಸ್ ಆಫ್ ರಾಹು 12. ಓಕೆ ಸರ್, ಏನಿಲ್ಲ, ಬೆಳ್ಳುಳ್ಳಿ ದಾನ ಮಾಡ್ತಾ ಬನ್ನಿ. ಬೆಳ್ಳುಳ್ಳಿ ದಾನ ಮಾಡ್ತಾ ಬನ್ನಿ ಬಡವ್ರಿಗೆ. 12 ಮುಖದ ರುದ್ರಾಕ್ಷಿ ಹಾಕಿ. ಹಾಗೆ ಒಂದು ಜಿರ್ಕಾನ್ ಅಂತ ಸಿಗ್ತದೆ, ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಹಾಕೊಳ್ಳಿ. ಆಮೇಲೆ ಒಂದು ಮಂತ್ರ, ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. 48 ದಿವಸ ಆದ್ಮೇಲೆ ಬಹಳಷ್ಟು ಬದಲಾವಣೆ ಆಗುತ್ತೆ. ಹಿಂದಿನ ದಶದಲ್ಲಿ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇತ್ತು ಅಂತ ತೋರಿಸ್ತಾ ಬಂದಿದೆ ಅಷ್ಟೇ. ಯಾವಾಗ್ಲೂ ಅಷ್ಟೇ, ಹಿಂದಿನ ದಶಾ ಮುಂದಿನ ದಶಾ ನೋಡಿ ನಿರ್ಣಯ ಮಾಡಬೇಕು. ಈಗಿನ ದಶಾದಲ್ಲ. ತುಂಬಾ ಜನ ಅದನ್ನ ತಪ್ಪು ಮಾಡ್ತಾರೆ. ಹಿಂದಿನ ದಶದಲ್ಲಿ ಏನಾರು ಆಗಿತ್ತಾ? ಈಗ ತುಂಬಾ ಜನ ಕಟ್ ಮಾಡಿ ಇನ್ನೊಂದು ಕಾಲ್ ತಗೊಳ್ತೀನಿ. ಈಗ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಯಾರಾದ್ರೂ ಒಬ್ರು ಬರ್ತಾರೆ, ಅವ್ರು ಬಂದಿರಲ್ಲ, ಅವ್ರು ಯಾರೋ ಇನ್ನೊಬ್ರು ಬಂದು ಜಾತಕ ತೋರಿಸ್ತಾರೆ. ಜಾತಕ ತೋರಿಸ್ಬೇಕಾರೆ ಹೇಗಿದೆ ಇವಾಗ ಅಂತ ಕೇಳ್ತಾರೆ. ಆರೋಗ್ಯದ ನೋಡಿ ಅಂತಾನೆ ಹೇಳ್ತಾರೆ. ಈಗ ಸದ್ಯಕ್ಕೆ ಆ ಕಾಂಬಿನೇಷನ್ ಎಲ್ಲ ನೋಡ್ಬೇಕಾದ್ರೆ ನಮ್ಗೆ ಏನ್ ಅನ್ಸುತ್ತೆ, ಚೆನ್ನಾಗಿದೆಯಲ್ಲ, ಫಸ್ಟ್ ಕ್ಲಾಸ್ ಆಗಿದೆಯಲ್ಲ ಅಂತ ಕಾಂಬಿನೇಷನ್ ಬರ್ತಾ ಇರುತ್ತೆ. ಇಲ್ಲ ಕರೆಕ್ಟಾಗಿ ನೋಡಿ ಅಂತ ಇನ್ನೊಂದ್ಸತಿ ಹೇಳ್ತಾರೆ. ಹೆಂಗ್ ನೋಡಿದ್ರು ಕೂಡ 5ನೇ ಮನೆ ಬಂದಿರುತ್ತೆ, 9ನೇ ಮನೆ ಇರುತ್ತೆ, ಆರೋಗ್ಯ ಇದೆ, ತಿಂತಾ ಇರ್ತಾರೆ, ಎಲ್ಲ ತಿಂತಾ ಇರ್ತಾರೆ, ಅವೆಲ್ಲ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಸರ್ ತಿನ್ನೋದು ಎಲ್ಲ ಶಕ್ತಿ ಎಲ್ಲ ಇದೆ ಸರ್, ಅವ್ರಿಗೊಂದು ಕಾಲಿಲ್ಲ ಸರ್, ಅವ್ರಿಗೆ ಒಂದು 5 ವರ್ಷ 6 ವರ್ಷದಿಂದ ಯಾವ್ದೋ ಆಕ್ಸಿಡೆಂಟ್ ಆಗಿ ತೀರೋದ್ರು ಸರ್. ಇವರು ಕೇಳಬೇಕಾದ್ರೆ 5ರಿಂದ 6 ವರ್ಷದ ಹಿಂದೆ ಅಂದಾಜು ಒಂದು 3 ತಿಂಗಳು ಆಚೆ ಈಚೆ ಮಾಡಿ 6 ತಿಂಗಳು ಅಂತ ನಮಗೆ ಟೈಮ್ ಕೊಟ್ಟು ಏನಾಗಿರ್ಬೋದು ಅಂತ ಕೇಳಿದ್ರೆ ನಾವು ಅಲ್ಲಿ ನೋಡ್ಬಿಟ್ಟು ದಶಾಭುಕ್ತಿಗಳಲ್ಲಿ ಆಕ್ಸಿಡೆಂಟ್ ಆಗಿದೆ, ಸ್ವಲ್ಪ ಫೇಟಲ್ ಆಗಿದೆ, ಏನಾದ್ರು ಕಳ್ಕೊಂಡಿರ್ಬೋದು, ಅಥವಾ ಏನಾದ್ರು ಆಕ್ಸಿಡೆಂಟ್ ಆಗಿ ಅಂಗಹೀನರಾಗಿರ್ಬೋದು, ಅಥವಾ ಅಂಗ ಏನಾದ್ರು ಊನ ಆಗಿರ್ಬೋದು ಅಂತ ಹೇಳ್ಬೋದು. ಅದು ಬಿಟ್ಬಿಟ್ಟು ಈಗಿನ ದಶಾ ನೋಡ್ಬಿಟ್ಟು ಕಾಲ್ ಕಟ್ಟಾಗಿರೋದು ಈಗಿನ ದಶಾ ತೋರಿಸುತ್ತಾ?
ಅರ್ಥನೇ ಆಗಲ್ಲ. ಈಗ ಇದಕ್ಕೊಂದು ಇನ್ನೊಂದು ಉದಾಹರಣೆ ಕೊಡ್ತೀನಿ ಸರ್. ಇದೊಂದು ನೋಡಿ ಸರ್, ಈಗ ಒಂದು ಜಾತಕ ನೋಡಿ ಸರ್. ನೋಡಿದೆ, ಓಕೆ. ಎಷ್ಟು ವಯಸ್ಸು? 30. ನೋಡಿ ಸರ್, ಹೆಂಗ್ ನಡೀತದೆ ಸರ್? ಹೆಂಗ್ ಓದ್ತಾನೆ ಹೇಳಿ ಸರ್? 30ನೇ ವಯಸ್ಸಲ್ಲಿ ಹೆಂಗ್ ಓದ್ತಾನೆ? ಈಗ ನಾವು ನೋಡಿದ್ರೆ 30ನೇ ವಯಸ್ಸಲ್ಲಿ ಏನ್ ಓದ್ತಾ ಇರ್ಬೋದು? ಕನ್ಫ್ಯೂಷನ್. ಏನ್ ಓದ್ತಾನೆ, ಹೆಂಗ್ ಓದ್ತಾನೋ ಇದ್ರಲ್ಲಿ ಗೊತ್ತಾಗ್ತಾ ಇಲ್ಲ ಸರ್. 10th ಫೇಲ್ ಆಗೋನ್ ಸರ್. 30ನೇ ವಯಸ್ಸಲ್ಲಿ ಬಂದ್ಬಿಟ್ಟು 15ನೇ ವಯಸ್ಸಲ್ಲಿದ್ದ 10th ಫೇಲ್ ಆಗಿದೆ ಅಂತ ಹೇಳಿದಾಗ ಆ ದಶ ಹೋಗ್ಬಿಟ್ಟು ನೋಡ್ಬಿಟ್ಟು ನಾವು ಹೇಳ್ಬೇಕೆ ಹೊರತು, ಈಗ 30 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಪ್ರತಿ ದಶಾನು ಹೇಳ್ಕೊಂಡ್ ಬರುತ್ತಾ? ಈ ನನ್ನ ಮಗ 10th ಫೇಲ್ ಆಗೋನೆ, ಈ ನನ್ನ ಮಗ 10th ಫೇಲ್ ಆಗೋನೆ, ಈ ನನ್ನ ಮಗ 10th ಫೇಲ್ ಆಗೋನೆ ಅಂತ ಬರುತ್ತಾ? ಕಾಮಿಡಿ ಅನ್ಸಲ್ಲ ಜನಗಳಿಗೆ ಕೇಳೋದಕ್ಕೆ? ಈ ತರ 4-5 ಜನ ಬಂದು ನನ್ ಕೇಳಿದ್ರು, ಅವಾಗ ಇದೇ ಉತ್ತರ ಕೊಟ್ಟೆ. ಈಗ 30 ವರ್ಷ ಆಗಿರುತ್ತೆ, ಇವನು ಓದೋದು ಹೆಂಗೈತೆ ಹೇಳಿ ಅಂತ ಹೇಳೋದು ಬದಲು 10th ಅಲ್ಲಿ ಹೆಂಗ್ ಓದ್ದ ಅಂತ ಹೇಳಿದಾಗ ಅಲ್ಲೋಗಿ ನೋಡ್ಬೋದಲ್ವಾ? ಲಾಜಿಕ್ ಕೊಟ್ಟಿದ್ದೀನಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿ ಲಾಜಿಕ್. ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಇವಾಗಿನ ದಶ, ಇವಾಗಿನ ಜಾತಕ ನೋಡಿ ಸರ್, ಇವನು ಹೆಂಗೆ ಓದ್ತಾನೆ ಹೇಳಿ ಸರ್, ಹೆಂಗೋ ಈಗ ಓದೋದು ಹೇಳ್ಬೇಕಾ, ಅಥವಾ ಯಾವ್ಯಾವ ಟೈಮಲ್ಲಿ ಸೆಕೆಂಡ್ PUC ಹೆಂಗ್ ಮಾಡ್ದ, 10th ಅಲ್ಲಿ ಹೆಂಗ್ ಮಾಡ್ದ, ಡಿಗ್ರಿಲಿ ಹೆಂಗ್ ಮಾಡ್ದ ಹೇಳ್ಬೇಕಾ? ಅದಕ್ಕೆ ಆ ಟೈಮ್ಗೆ ಹೋಗ್ಬಿಟ್ಟು ಆ ಟೈಮ್ ಬಂದಾಗ ದಶಾಭುಕ್ತಿ ನೋಡಿ ಆ ಟೈಮಲ್ಲಿ ಏನ್ ಪರ್ಸೆಂಟೇಜ್ ಇತ್ತು ಹೇಳ್ಬೇಕು. ಹಂಗೇನೆ ಆಕ್ಸಿಡೆಂಟ್ ಕೂಡ, ಹಾಗೆ ಸಾವು ಕೂಡ. ಈಗ ಹಿಂಗೆ ಬದುಕಿದಾರ ಇಲ್ವೋ ನೋಡ್ರಿ ಅಂತಂದ್ರೆ ಏನ್ ನೋಡೋದು? ಬದುಕಿರೋದು ತೋರಿಸ್ತಾ ಇರುತ್ತೆ. ಯಾವುದೋ 5 ವರ್ಷ 6 ವರ್ಷದಿಂದನೇ ಯಾವುದೋ ದಶಾ ಭುಕ್ತಿ ಬಂದು ಅವನಿಗೆ ಮರಣ ಕೊಟ್ಬಿಟ್ಟು ಹೊಟ್ಟೋಗಿರುತ್ತೆ. ಇದು ಸಾಮಾನ್ಯ ಜನರು ಜ್ಯೋತಿಷ್ಯದ ಮೇಲೆ ನಂಬಿಕೆ ಕಳ್ಕೊಳ್ತಕ್ಕಂಥ ವಿಚಾರವಾದಿಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಮುಂದಿನ ಕರೆಗೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್. ನಾನು ಶ್ರೀನಿವಾಸ್ ಅಂತ ಸರ್. ಹೇಳಿ ಶ್ರೀನಿವಾಸ್ ಅವ್ರ, ಹೇಳಿ ಸರ್. ನಾನು ವ್ಯವಹಾರದ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಯಾವ್ದು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ನಂಬರ್ ಹೇಳಿ. 1 to 249. 18. ವ್ಯವಹಾರ ಅಂದ್ರೆ ಏನು? ಕೆಲಸನಾ ಬಿಸ್ನೆಸ್? ಬಿಸಿನೆಸ್ ಸರ್. ಬಿಸಿನೆಸ್. ಓಕೆ, ನೋಡೋಣ. ಈಗ ಅದ್ರಲ್ಲಿ ಏನು ವಿಚಾರ ಕೇಳ್ಬೇಕು ಅಂತ ಏನಾದ್ರು ಇದೆಯಾ ಸ್ಪೆಸಿಫಿಕ್ ಆಗಿ? ಆಗ್ಲಿ ಸರ್. ಈಗ ಅಲ್ಲೇ 3 ತಿಂಗಳಿಂದ ನಾನು ಅದು ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ. ನೋಡೋಣ. ಕೇತು ಕೇಳಿದೀರಾ? ಕೇತುನಲ್ಲಿ 3, 4 ರೆಟ್ರೋ ಡಿಲೇ ಆಗತ್ತೆ ಅಂತ ಬರ್ತಾ ಇದೆ ಇಲ್ಲಿ. ನಿಮಗೆ ಲಾಭನೂ ಕಮ್ಮಿ ಅಂತ ತೋರಿಸ್ತದೆ. ಕೇತುನಲ್ಲಿ 7ನೇ ಮನೆ ಬಿಸ್ನೆಸ್. ರೆಟ್ರೋಗ್ರೇಡ್ ಅಂದ್ರೆ ಡಿಲೇ ಅಂತ ಫಸ್ಟ್ ಹೇಳ್ತೀವಿ. 7ನೇ ಮನೆ ಕೇತು ರೆಟ್ರೋಗ್ರೇಡ್ ಡಿಲೇ ಆದ್ರೂ ಕೂಡ ಅಲ್ಲಿ ನಿಮಗೆ 4ನೇ ಮನೆ 3ನೇ ಮನೆ ಬಂದಿದೆ. ಏನ್ ಬಿಸ್ನೆಸ್? ಈ ದನಗಳು ತಿನ್ನೋ ಫೀಡ್ಸ್ ಸರ್. ಕ್ಯಾಟಲ್ ಫೀಡ್ಸ್. ಓಕೆ, ಅದಾಗ್ ಬರುತ್ತೆ. ಕ್ಯಾಟಲ್ ಫೀಡ್ಸ್ 4 ಆಗಿ ಬರುತ್ತೆ, ತೊಂದರೆ ಇಲ್ಲ. ಮತ್ತೆ ಪ್ರಾವಿಷನ್ ಸ್ಟೋರ್ ಒಂದು. ಪ್ರಾವಿಷನ್ ಸ್ಟೋರ್ ಬೇಡ, ಇದು ಯಾವ್ದೋ ಫೀಡ್ ಅಂದ್ರಲ್ಲ ಅದನ್ನ ಮಾಡಿ ಸರ್. ಯಾಕಂದ್ರೆ ಕಮಿಷನ್ ಬರ್ತಕ್ಕಂತ ಒಂದು ವಿಚಾರದಲ್ಲಿ 3 ಅಂತ ಬಂದಿದೆ, 4 ಅಂತ ಬಂದಿದೆ. ಹೆಚ್ಚು ಲಾಭ ಇಲ್ಲ. ಅರ್ಥ ಆಯ್ತಾ? ಹೆಚ್ಚು ಲಾಭ ಇಲ್ಲ. ಕೈಲಾಶ್ ಯಂತ್ರ ಹಾಕೊಳ್ಳಿ, ಸ್ವಲ್ಪ ಹೆಚ್ಚಿನ ಲಾಭಾಂಶ ಬರುತ್ತೆ. ಒಂದು 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಹಾಗೆ ಸಾಧ್ಯವಾದ್ರೆ ಕ್ಯಾಟ್ಸೈ ಹಾಕೊಳ್ಳಿ. ಯಾಕಂದ್ರೆ ಕೇತುವಿನ 7ನೇ ಮನೆ ಕೇತುವಿನ ಕಸ್ಪಲ್ ಕೇಳಿರೋದ್ರಿಂದ ಕ್ಯಾಟ್ಸೈ ಅಂತ ಉಂಗುರ ಬರುತ್ತೆ, ದಯವಿಟ್ಟು ಹಾಕೊಳ್ಳಿ. ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಬಂತು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಗಸ್ಟ್ 6ನೇ ತಾರೀಕು ಅಗ್ನಿಹೋತ್ರ ಕಲೀರಿ. ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ಮ ಅಂಗಡಿಗಳಲ್ಲಿ, ನಮ್ಮ ಶಾಪ್ಗಳಲ್ಲಿ, ಬಿಸ್ನೆಸ್ ಜಾಗದಲ್ಲಿ ತಿಂಗಳಿಗೊಂದು ಅಗ್ನಿಹೋತ್ರ ಮಾಡಿ. ಭಾನುವಾರ ದಿವಸ ಸಾಕು. ಬೆಳಿಗ್ಗೆ ಯಾರು ಮಾಡಿ, ಸಂಜೆ ಆದ್ರೂ ಮಾಡಿ. ಅಲ್ಲಿರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ ಎಲ್ಲ ಹೊರಟೋಗುತ್ತೆ. 1000 ರೂಪಾಯಿ ಅಷ್ಟೇ ನಮ್ಮ ಕ್ಲಾಸಸ್. ಪಬ್ಲಿಕ್ ಎಲ್ಲ ಕಲಿಬೇಕು ಬಂದು. ಇಷ್ಟು ಬಿಸ್ನೆಸ್ ಅಂತಾರೆ. ಎಲ್ಲರೂ ಕೇಳ್ತಾರೆ, ಪರಿಹಾರಗಳು ಮಾಡ್ಕೊಳ್ಳಲ್ಲ. ಸಿಂಪಲ್ ಪರಿಹಾರ ಕೊಡ್ತೀನಿ. ಒಂದು ಕೈಲಾಶ ಅಂತ ಇಟ್ಕೊಳ್ಳಿ. ಅಂದ್ರೆ ಏನೋ ಒಂದು ನಮ್ಮ ಲೈನ್ ಇಲ್ಲ, ಯಾವ ಲೈನು ಇಲ್ಲ. ನಮಗೆ ಗೌರ್ಮೆಂಟ್ ಕೆಲಸನೂ ಇಲ್ಲ. ಕೊನೆಗೆ ನಮಗೆ ಪ್ರೈವೇಟ್ ಹೋಗ್ಬೇಕು ಅಂತಂದ್ರೆ ಈಗ ಏಜ್ ಆಗೋಗಿದೆ. ಆ ಪ್ರೈವೇಟ್ ಕೆಲಸಕ್ಕೆ ಹೋಗೋಕೆ ನಾವು ಅರ್ಹತೆನೂ ಇಲ್ಲ. ಅಂದ್ರೆ ನಾವು ಎಜುಕೇಶನ್ ಯಾವುದೋ ಮಾಡಿರ್ತೀವಿ. ಅಲ್ಲಿ ಹೋದ್ರೆ ಒಂದು ಟೀ ಕಾಫಿ ಲೋಟ ಎತ್ತಿಡಕ್ಕೆ ಕೆಲಸ ಕೊಡ್ತಾರೆ. ಅದು ಬಿಟ್ಟು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಕೊಳ್ಳೋಣ, ಸಣ್ಣದಾಗಿ ಜೀವನ ನಡೆಸೋಣ ಅಂತಂದ್ರೆ ಫಸ್ಟ್ ನಮ್ ಜಾತಕ ಸ್ಟ್ರಾಂಗ್ ಇರಬೇಕು. ಜಾತಕ ಸ್ಟ್ರಾಂಗ್ ಇರೋರು ಇಲ್ಲಿ ಬರಲ್ಲ. ಜಾತಕ ವೀಕ್ ಇರೋರು ಇಲ್ಲಿ ಬರ್ತಾರೆ, ಪರಿಹಾರ ಮಾಡಲ್ಲ. ಕ್ವೈಟ್ ಡಿಫಿಕಲ್ಟ್. ಎಲ್ಲರಿಗೂ ಒಂದು ಕರ್ಮ ಅಂತಿರುತ್ತೆ. ಆ ಕರ್ಮ ನಾವು ಹೋಗ್ಬೇಕಾದ್ರೆ ಕೆಲವು ಸಪೋರ್ಟ್ ಫಂಕ್ಷನ್ಗಳನ್ನ ತಗೋಬೇಕು. ಸೊ ಆಗಸ್ಟ್ 6ನೇ ತಾರೀಕು ಸೇರ್ಕೊಳ್ಳಿ. ಹಾಗೆ ಆಗಸ್ಟ್ 12ನೇ ತಾರೀಕು ಇಂಗ್ಲಿಷ್ ಅಲ್ಲಿ ನಕ್ಷತ್ರನಾಳಿ ಸೇರ್ಕೊಳ್ಳಿ. ಜ್ಯೋತಿಷ್ಯ ಕಲಿತು ಕೂಡ ನೀವು ಸಂಪಾದನೆ ಮಾಡಿ. ಇಂಥವರೆಲ್ಲ ಜ್ಯೋತಿಷ್ಯ ಕಲಿಬೇಕು. ಈಗ ಮಾತಾಡಿದ್ರಲ್ಲ, ಇಂಥವೆಲ್ಲ ಕ್ಯಾಟಲ್ ಫೀಡ್ ಮಾಡ್ಕೊಂಡು ಅದ್ರ ಜೊತೆ ಜ್ಯೋತಿಷ್ಯ ಕಲಿತು ಅದರಲ್ಲೂ ಸಂಪಾದನೆ ಮಾಡಬೇಕು. ಬರೋದು ಬರ್ಲಿ ಬಿಡಿ, 10,000 ಬರ್ಲಿ. ಈ ಕಡೆ
ಅಲ್ವಾ? ನ್ಯಾಯವಾಗಿ ಸಂಪಾದನೆ ಮಾಡಿ. ಮೋಸ ಮಾಡಿ ಒಂದು ಜಾತಕಕ್ಕೆ 30,000 40,000 50,000 ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಹೋಗಿ ಹಾಳ ಮೊದಲು ನಾವೇ ಕಲ್ತ್ಕೊಂಡು ನಾವೇ ತಿಳ್ಕೊಂಡು ಸಂಪಾದನೆ ಮಾಡ್ಬೇಕು. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.